ನಷ್ಟಕ್ಕೆ ಕೂಡ ಈ ಸರ್ಕಾರ ಮತ್ತು ಈ ಬ್ಯಾಂಕಿನ ವ್ಯವಸ್ಥೆ ಕೂಡ ಇವತ್ತು ಕಾರಣ ಆಗ್ತದೆ. ಇನ್ನೊಂದು ಕಡೆ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಮಂಜುನಾಥ ಶ್ರೀ ಧರ್ಮಸ್ಥಳ ಸ್ವಸಹಾಯ ಸಂಘ ಮಂಜುನಾಥನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಹಣ ಕೊಟ್ಟು ಜನರನ್ನ ಭಯೋತ್ಪಾದನೆ ರೀತಿಯಲ್ಲಿ ವಸೂಲಾತಿ ಮಾಡ್ತಾ ಇದೆ. ಮಂಜುನಾಥನ ಹೆಸರಿನಲ್ಲಿ ಭಯೋತ್ಪಾದನೆ ಮಾಡಿದ್ರಿಂದ 24% ಬಡ್ಡಿ ತೆಗೆಯುವ ಧರ್ಮಸ್ಥಳದ ಸ್ವಸಹಾಯ ಗುಂಪು ಇವತ್ತು 99% ರಿಕವರಿ ಆಗಿದೆ. ಈ ಕಾರಣಕ್ಕೆ ಮಂಜುನಾಥನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಈ ಸ್ವಸಹಾಯ ಸಂಘ ರಿಕವರಿ ಮಾಡಿಕೊಂಡು ಬೆಳೆದಿದೆ. 24% ಅಲ್ಲಿ ಸಾಲ ಕೊಟ್ಟು ವಸೂಲಾತಿ ಮಾಡ್ತಾ ಇದೆ. ಬ್ಯಾಂಕ್ಗಳು ಸರಿಯಾದ ರೀತಿಯಲ್ಲಿ ಅಂದ್ರೆ ಒಬ್ಬ 10,000 ಸಾಲಕ್ಕೆ ಅಪ್ಲೈ ಮಾಡಿದ್ರೆ ಅವನಿಗೆ 4 ತಿಂಗಳ ಕಾಲ ನೀವು ಆ ರೆಕಾರ್ಡ್ ಈ ರೆಕಾರ್ಡ್ ಅಂತ ಅಲೆದಾಡುವ ಒಂದು ಪ್ರೊಸೆಸ್ ಬಂದಿದ್ರಿಂದ ಈ ಜನರು ಇಂಥ ಒಂದು ಮೈಕ್ರೋ ಫೈನಾನ್ಸ್ ಅಂತ ಒಂದು ಭಯೋತ್ಪಾದಕ ಸಂಘಟನೆಗಳಿಗೆ, ರಣಹದ್ದುಗಳಿಗೆ ಮಾರು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಈ ಕಾರಣದಿಂದ ಇವತ್ತಿಯೂ ಕೂಡ ನಮ್ಮ ಗೆಳೆಯರು ಹೇಳಿದಾಗೆ ಅನೇಕ ಫೈನಾನ್ಸ್ ಕಂಪನಿಗಳು, ಅನೇಕ ಲೇವಾದೇವಿಗಳು RBI ರೂಲ್ಸ್ ಅನ್ನ ಪಾಲಿಸ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಲೇವಾದೇವಿಗೆ ಯಾವುದೇ ಲೈಸೆನ್ಸ್ ಕೂಡ ಪಡೀತಾ ಇಲ್ಲ. ನಾವು ಬ್ಯಾಂಕಿನವರು ಆ ರೆಕಾರ್ಡ್ ಬೇಕು, ಈ ರೆಕಾರ್ಡ್ ಬೇಕಂದ್ರೆ ಇವರು ಕೇವಲ ಆಧಾರ್ ಕಾರ್ಡಿನ ಜೆರಾಕ್ಸ್ ಕಾಪಿ ಕೊಟ್ರೆ ಇವರು ಲಕ್ಷಾಂತರ ರೂಪಾಯಿ ಮನೆಗೆ ಸಾಲ ಕೊಡ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ರಾತ್ರಿ ಹಗಲು ಬಂದು ಮನೆಯಲ್ಲಿ ರಿಕವರಿ ಮಾಡ್ತಾ ಇದ್ದಾರೆ. ಒಂದು ಬಡಪಾಯಿ ಹೆಂಗಸರ ಮನೆಗೆ ಬೆಳಗಿನಿಂದ ಬಂದು ಸಂಜೆ ತನಕ ಅವರು ಕೆಲಸ ಮಾಡುವಾಗ ಅವರ ಅಂಗಳದಲ್ಲಿ ಕೂತ್ಕೊಂಡು ರಿಕವರಿ ಮಾಡ್ತಾರಂದ್ರೆ ಒಂದು ಚೂರು ಕೂಡ ಮನುಷ್ಯತ್ವ ಇಲ್ಲ. ಕಡೆಗೆ ಮಿಕ್ಕವರಿದ ಅವರು ಯಾವ ಯಾವ ಭಾಷೆಯಲ್ಲಿ ಬಳಸಿದ್ದಾರೆ, ಏನೇನ್ ಮಾಡಿದ್ದಾರೆ, ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಯಾವ ರೀತಿಯ ಕಿರುಕುಳ ಕೊಟ್ಟಿದ್ದಾರೆ ಅಂತ ನೀವು ಈಗಾಗಲೇ ಮಾಧ್ಯಮದ ಮೂಲಕ ಕಂಡುಕೊಂಡಿದ್ದೀರಿ. ಹಾಗಾಗಿ ಸರ್ಕಾರ, ನಾನ್ ಹೇಳ್ತಿರೋದು, ಈ ಸರ್ಕಾರ ಮೈಕ್ರೋ ಫೈನಾನ್ಸ್ ನಿಂದಾಗ್ಲಿ ಸ್ವಸಹಾಯ ಸಂಘದ ಸಾಲ ಪಡೆದ ಯಾವುದೇ ಪ್ರತಿನಿಧಿಗಳಿದ್ರು ಆ ಸಾಲವನ್ನ ಮನ್ನಾ ಮಾಡಬೇಕು. ಆ ಜನರಿಗೆ ಈ ಸರ್ಕಾರ ಸಾಲವನ್ನ ಮನ್ನಾ ಮಾಡಿ ಋಣಮುಕ್ತಗೊಳಿಸಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಆಗ ತನ್ನ ಹೋರಾಟದ ಛಲವನ್ನ ಬಿಡದೇ ಇರೋದ್ರಿಂದ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರದ ಕಿವಿ ಹಿಂಡುವ ಹಿನ್ನೆಲೆಯಲ್ಲಿ ಬಹುಶಃ ಸ್ವಲ್ಪ ಮಟ್ಟಿಗೆ ಈ ಮೈಕ್ರೋ ಫೈನಾನ್ಸ್ ನ ಕಿರುಕುಳವನ್ನ ಅಂದ್ರೆ ಸುಗ್ರೀವ ಆಜ್ಞೆ ಇವತ್ತು ಬಂದಿದೆ ಅಂದ್ರೆ ಅದಕ್ಕೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಒಂದು ಹೋರಾಟದ ಫಲ ಅಂತ ನಾವು ಎಲ್ಲೂ ಕೂಡ ಹೇಳ್ಬಹುದು. ಸುಮಾರು ಅಂದ್ರೆ ನಾವು ಅನೇಕ ಬಾರಿ ಅನೇಕ ಹೋರಾಟಗಳನ್ನ ಮಾಡ್ತೇವೆ. ಯಾವುದೇ ಒಬ್ಬ ಸಚಿವ ಬಂದಾಗ ಅವನಿಗೆ ಮನೆ ಕೊಡೋದ್ರಿಂದ ಅವನಿಂದ ನಮ್ಮ ಸಮಸ್ಯೆ ಇತ್ಯರ್ಥ ಆಗ್ತದೆ ಅಂತ ನಮ್ಗೆ ಖಂಡಿತ ನಂಬಿಕೆ ಇಲ್ಲ. ಅವರು ನನ್ನ ಮನೆ ಬಾಗಿಲಿಗೆ ಬರಬೇಕು, ನಾನು ಅವನ ಹತ್ರ ಹೋಗುವಂತದ್ದಲ್ಲ. ಹಾಗಾಗಿ ಇವತ್ತು ಸಾಕಷ್ಟು ಬಾರಿ ನಾವು ಮನೆಗಳನ್ನು ಕೊಟ್ಟರೂ ಕೂಡ ಸರ್ಕಾರ ಅಸಡ್ಯವಾಗಿ ಬೇರ್ಪಡಿಸಿದೆ. ಅದರಲ್ಲಿಯೂ ಮೈಕ್ರೋ ಫೈನಾನ್ಸ್ ಬಗ್ಗೆ ಆಗ್ತಿರುವ ಕಿರುಕುಳ ಬಗ್ಗೆ, ಅವರ ದೌರ್ಜನ್ಯಗಳ ಬಗ್ಗೆ ಬೆಂಗಳೂರಿನಲ್ಲಿ ಜಿಲ್ಲೆಗಳಲ್ಲಿ, ಬೆಳ್ತಂಗಡಿಯ ಊರುಗಳಲ್ಲಿ, ಮನೆಗಳಲ್ಲಿ ಕೂಡ ಸಾಕಷ್ಟು ಬಾರಿ ಪ್ರತಿಭಟನೆಗಳನ್ನು ನಾವು ಮಾಡಿದ್ದೇವೆ. ಆದ್ರೂ ಕೂಡ ಸರ್ಕಾರದ ಕಣ್ಣಿಲ್ಲ, ಕಿವಿ ಇಲ್ಲ, ಪೂರ್ಣ ರೀತಿಯಲ್ಲಿ ಸರ್ಕಾರ ವರ್ತಿಸಿದೆ. ಇದೀಗ ಈ ಸರ್ಕಾರದ ಸಂದರ್ಭದಲ್ಲಿ ಸುಮಾರು 30 ಜನಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಲಕ್ಷಾಂತರ ಜನ ಊರು ಬಿಟ್ಟು ಹೋದಂತಹ ಘಟನೆಗಳನ್ನ ನಾವು ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಮೈಕ್ರೋ ಫೈನಾನ್ಸಿನ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮತ್ತು ಇದನ್ನ ಪ್ರೋತ್ಸಾಹಿಸುವುದು ಕೂಡ ಈ ಸರ್ಕಾರದ ವ್ಯವಸ್ಥೆ ಅಂತ ನನ್ಗೆ ಅನಿಸ್ತಾ ಇದೆ. ನೀವು ಗಮನಿಸಬಹುದು, ಮೈಕ್ರೋ ಫೈನಾನ್ಸ್ ಇವತ್ತೇನು ತಡೆಗಟ್ಟಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸುಗ್ರೀವಾಜ್ಞೆ ತಂದಿದೆ. ಆ ಸುಗ್ರೀವಾಜ್ಞೆಯನ್ನ ಸರಿಯಾಗಿ ಓದಿದ್ರೆ ನೀವು ಅದು ಒಂದು ರೋಗದ ಲಕ್ಷಣವಿನ ಬಿಟ್ರೆ ರೋಗವನ್ನ ತಡೆಗಟ್ಟಲಿಕ್ಕೆ ಅದರಲ್ಲಿ ಯಾವ ಇದು ಕೂಡ ಇಲ್ಲ, ಕಾಯ್ದೆಗಳು ಕೂಡ ಇಲ್ಲ. ಕೇವಲ ರೋಗವನ್ನ ಕೇವಲ ಮೈಕ್ರೋ ಫೈನಾನ್ಸ್ ನ ದೌರ್ಜನ್ಯ, ಮೈಕ್ರೋ ಫೈನಾನ್ಸೇ ಒಂದು ಅನಧಿಕೃತವಾದ ಒಂದು ಭಯೋತ್ಪಾದಕ ಸಂಘಟನೆಗಳು. ಬ್ಯಾಂಕ್ಗಳು ಅಂದ್ರೆ 1977ರಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಆದಾಗ ಜನಸಾಮಾನ್ಯರಿಗೆ ಬ್ಯಾಂಕ್ಗಳು ಸ್ಪಂದಿಸಬೇಕಿತ್ತು. ಆ ಬ್ಯಾಂಕ್ಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸದೇ ಇರೋದ್ರಿಂದ, ಜನಸಾಮಾನ್ಯರಿಗೆ ಸಾಲವನ್ನ ಸರಿಯಾಗಿ ಕೊಡದೇ ಇರೋದ್ರಿಂದ ಇವತ್ತು ಮೈಕ್ರೋ ಫೈನಾನ್ಸ್ ಅಂತ ನಾಯಿಕೊಡೆಗಳು ಹುಟ್ಕೊಂಡಿದ್ದವು. ನೀವು ಗಮನಿಸಬಹುದು, ಬಡವರ ಉದ್ಧಾರ ಅಂತಾರೆ. ಬಡವರ ಉದ್ಧಾರಕ್ಕೆ ಅನೇಕ ಯೋಜನೆಗಳನ್ನ ತಂದಿದೆ ಅಂತಾರೆ. ಯಾವುದೇ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಮಾತಾಡುವಾಗ ಬಡವರ ಉದ್ಧಾರಕ್ಕೆ ನಾವು ಅನೇಕ ಯೋಜನೆಗಳನ್ನ ತಂದಿದ್ದೇವೆ ಅಂತಾರೆ. ಸರ್, ನಿಮ್ಮ ಯೋಜನೆಗಳೆಲ್ಲ ಬಡವರಿಗೆ ಸಕ್ಕಿದ್ದೇ ಆಗಿದ್ರೆ ಎಲ್ಲ ಬಡವರು ಟಾಟಾ ಬಿರ್ಲಾ, ಅದಾನಿ, ಅಂಬಾನಿ ತರ ಆಗ್ಬೇಕಿತ್ತು. ಯಾಕೆ ಇನ್ನು ಕೂಡ ಈ ದೇಶದಲ್ಲಿ 70% ಬಡತನ ಇದೆ ಅಂದ್ರೆ ಏನಿದರ ಅರ್ಥ? ನೀವು ಯಾರನ್ನ ಸಾಕ್ತಾ ಇದ್ದೀರಿ? ಬಡವರಿಗೆ ಮಾಡಿದಂತ ಯೋಜನೆಗಳನ್ನೆಲ್ಲ ಒಬ್ಬ ಮಧ್ಯವರ್ತಿಗಳಿಗೆ, ಒಬ್ಬ ಕಾಂಟ್ರಾಕ್ಟ್ದಾರನಿಗೆ, ಒಬ್ಬ ಭೂಮಾಲೀಕನಿಗೆ ಸಲ್ಲಿಸ್ತಾ ಇದೆ. ಇದನ್ನ ನಾವು ಖಂಡಿಸಲೇ ಇಲ್ಲ, ಇದನ್ನ ಮಾಡಲೇ ಇಲ್ಲ. ಸರ್ಕಾರ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ. ಯೋಜನೆಗಳ ರೂಪಿಸುತ್ತದೆ, ಸುಮ್ಮನೆ ಕೈಕಟ್ಟಿ ಕೊಡ್ತದೆ. ಇವತ್ತಿಗೂ ಯಾವುದೇ ಯೋಜನೆಗಳಿರಲಿ ಅದು ಸರ್ಕಾರ ಜನಸಾಮಾನ್ಯರಿಗೆ ಮುಟ್ಟುವಲ್ಲಿ ವಿಫಲ ಆಗಿದೆ. ಮೇಲ್ಮಟ್ಟದವನಿಂದ ತನಿಖಾ ಅಧಿಕಾರವನ್ನ ವಹಿಸಿಕೊಟ್ಟಿದೆ. ಇದು ಯಾವುದು ಕೂಡ ಸುಗ್ರೀವ ಆಜ್ಞೆ ಯಶಸ್ವಿ ಆಗುವುದಿಲ್ಲ. ಬದಲಿಗೆ ಜನರು
ಬದುಕಬೇಕಂತ ಪರಿಸ್ಥಿತಿ ಬಂದ್ರೆ, ಜನರಿಗೆ ನಿರ್ಮಲವಾದ ಬದುಕು ನೀಡಬೇಕಾದ್ರೆ ಸರ್ಕಾರಕ್ಕೆ ಮನಸ್ಸಿದ್ರೆ ಈ ಮೈಕ್ರೋ ಫೈನಾನ್ಸ್ ಗಳನ್ನ ಮಟ್ಟ ಹಾಕಿ ಜನರ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನ ಜನರನ್ನ ಬೆಳೆಸುವಂತ ಕೆಲಸವನ್ನು ಈ ಸರ್ಕಾರ ಮಾಡಬೇಕಾಗಿದೆ. ಆಗ ಮಾತ್ರ ಜನ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಬಹುಶಃ ಈ ದಿನ ಇವತ್ತೊಂದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡ್ತೇವೆ. ಗ್ರಾಮೀಣ ಮಟ್ಟದ ಮತ್ತೆ ಮೈಕ್ರೋ ಫೈನಾನ್ಸ್ ನಿಂದ ಅನೇಕ ಜನರಿಗೆ ತೊಂದರೆಗೆ ಮತ್ತೆ ಕಿರುಕುಳಕ್ಕೆ ಒಳಗಾದಂತಹ ವ್ಯಕ್ತಿಗಳನ್ನ ಸಂಪರ್ಕಿಸಿ ಅವರನ್ನ ಕರೆತರಬೇಕಿತ್ತು. ಬಹುಶಃ ಬೇರೆ ನಿಟ್ಟಿನಲ್ಲಿ ನಾವು ಇವತ್ತು ತಡೆಗಟ್ಟಲಿಕ್ಕೆ ನಮ್ಮ ಹೋರಾಟದಿಂದ ಸಾಧ್ಯ ಆಗಬೇಕು. ಅಂತಿಮವಾಗಿ ಜನರನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮ ಎರಡೂ ಸಂಘಟನೆಗಳಿಗೆ ಇವತ್ತು ಇದೆ. ಬಡತನದಲ್ಲಿ ಬೇಯುತ್ತಿರುವಂತ ಆ ಒಂದು ಜನರಿಗೆ ಇವತ್ತು ನಾವೇ ಇವತ್ತು ಆಶಾಕಿರಣ ಆಗಬೇಕಂತ ಮೈಕ್ರೋ ಫೈನಾನ್ಸ್ ಏಜೆಂಟ್ ನೀಡುತ್ತಿರುವ ಕಿರುಕುಳ ನಿಲ್ಲಲೇಬೇಕು. ಮೈಕ್ರೋ ಫೈನಾನ್ಸ್ ಸಾಲಗಾರ ಆತ್ಮಹತ್ಯೆ ತಡೆಗಟ್ಟಿರಿ. ಜಿಲ್ಲಾ ಮಟ್ಟದಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಲೇಬೇಕು. ಎಲ್ಲ ರೀತಿಯ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಜಿಲ್ಲಾ ಮಟ್ಟದಲ್ಲಿ ಕಡ್ಡಾಯವಾಗಿ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗಬೇಕು. ಆ ನಿಟ್ಟಿನಲ್ಲಿ ನಾವಿವತ್ತು ಹೋರಾಟವನ್ನ ಮಾಡಬೇಕು. ಮೈಕ್ರೋ ಫೈನಾನ್ಸ್ ತಗೊಂಡ್ರೆ ಅದು ಕೊನೆವರೆಗೂ ಕೂಡ ಅದೇ ರೀತಿಯ ಬಡ್ಡಿಯನ್ನ ಹಾಕುವಂತದ್ದು, ಆ ರೀತಿಯ ಬಡ್ಡಿಯನ್ನು ವಸೂಲು ಮಾಡಿ ಸಾಲಕ್ಕೆ ಆ ನಗದು ಮೂಲ ಒಂದು ಏನಿದೆ ಅದಕ್ಕೆ ದುಪ್ಪಟ್ಟು ರೀತಿಯ ಹಣವನ್ನ ಬಡವ ಜನರಲ್ಲಿ ಇವತ್ತು ವಸೂಲಿ ಮಾಡುವಂತದನ್ನ ನಾವು ಅಮಾನವೀಯವಾಗಿ ಇವತ್ತು ಅವರು ವರ್ತನೆ ಮಾಡ್ತಿರುವಂತದ್ದನ್ನು ನೋಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಪ್ರಕರಣಗಳು ಇವತ್ತು ನಡೆದಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ತಮ್ಮ ಮೊಮ್ಮಗಳಿಗೆ ಶಿಕ್ಷಣವನ್ನ ಕೊಡಬೇಕು, ಅವಳ ಆಸೆ ಇದೆ, ಅವಳು ಒಳ್ಳೆ ಎಜುಕೇಶನ್ ಪಡಿಬೇಕಂತ ಆಸೆ ಪಡ್ತಾಳೆ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಆ ಮಗಳು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕು, ಈ ಸಮಾಜದಲ್ಲಿ ಗೌರವಯುತವಾದಂತಹ ಬದುಕು ನಡೆಸಬೇಕು ಅಂತ ಹೇಳಿ ಎಷ್ಟು ದುಡಿದ್ರು ಕೂಡ ಸಾಕಾಗುದಿಲ್ಲ ಅಂತ ಹೇಳಿ ಅಜ್ಜಿ ಇವತ್ತು ಆ ಮಗಳ ವಿದ್ಯಾಭ್ಯಾಸಕ್ಕೆ ಯಾವುದೋ ಮೈಕ್ರೋ ಫೈನಾನ್ಸಿನ ಇವತ್ತು ಸಾಲ ಪಡೆದ್ರೆ ಆ ಮೈಕ್ರೋ ಫೈನಾನ್ಸಿನ ಏಜೆಂಟ್ಗಳು ಸಾಲ ನೀವು ಏನೂ ಇಲ್ಲ, ಒಂದು ಕಂತು ಸಾಲ ಬಾಕಿ ಆದ್ರೂ ಕೂಡ ದೊಡ್ಡ ರೀತಿಯಲ್ಲಿ ಅವ್ರ ಮನೆ ಬಾಗಿ ಹೋಗಿ ಕೂತ್ಕೊಳ್ಳುವಂತದ್ದು, ಅವಮಾನ ಮಾಡುವಂತದ್ದು, ರಾತ್ರಿಯಲ್ಲೇ ಕೂತ್ಕೊಳ್ಳುವಂತದ್ದು, ಈ ರೀತಿ ಅವಮಾನಗಳನ್ನ ತಾಳಲಾಗದೆ ತುಂಬಾ ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದನ್ನು ನೋಡ್ತಾ ಇದ್ದೀವಿ. ಮತ್ತೆ ಆ ಒಂದು ಪ್ರಕರಣ ಏನಿದೆ, ಅಜ್ಜಿ ಆ ಮೊಮ್ಮಗಳನ್ನ ಆ ಸಾಲಕ್ಕೆ ವಿದ್ಯಾಭ್ಯಾಸಕ್ಕೆ ಸಾಲ ಪಡೆದಾಗ ಮನೆಯನ್ನ ಬೀಗ ಹಾಕಿ ಅಲ್ಲಿರುವಂತ ಕುರಿ ಕೋಳಿಗಳನ್ನ ಒಳಗಡೆ ಬಿಟ್ಟು ಅವಕ್ಕೆ ಆಹಾರ ಏನು ಕೊಡ್ದೇನೆ ಆ ರೀತಿಯಾಗಿ ಒಂದು ಹಿಂಸೆ ಪಡಿಸುವಂತ ಒಂದು ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಇವತ್ತು ಆ ರೀತಿಯ ಒಂದು ಅಮಾನವೀಯವಾದಂತಹ ಭಯೋತ್ಪಾದನೆಯನ್ನ ಇವತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಇವತ್ತು ಮಾಡ್ತಾ ಇರುವಂತದ್ದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಹಲವಾರು ಹೋರಾಟಗಳು ಆದ ನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆಯ ಮೂಲಕ ಒಂದು ಕಾಯ್ದೆಯನ್ನು ತರಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಕಳಿಸಿದ್ರೆ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ರು. ವಾಪಸ್ ಕಳಿಸಿದ ನಂತರದಲ್ಲಿ ಮತ್ತೆ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಬೇಕಂತ ಹೇಳಿದ್ರು. ಆ ಚರ್ಚೆ ಮಾಡುವ ಮೂಲಕ ಮತ್ತೆ ಅದನ್ನು ಕಳಿಸಿದಾಗ ಅವರು ಈಗ ಅಂಕಿತವನ್ನು ಹಾಕಿದ್ದಾರೆ. ಈ ಅಂಕಿತ ಹಾಕಿರುವಂತದ್ದು ನಮ್ಮಂತ ಪ್ರಗತಿಪರ ಸಂಘಟನೆಗಳು ಧ್ವನಿ ಎತ್ತಿದ ನಂತರವೇ ಅನ್ನುವಂಥದ್ದು ನಾವು ಇವತ್ತು ಗಮನಿಸಬೇಕಾಗಿದೆ. ಇವತ್ತು ಆ ರೀತಿಯಲ್ಲಿ ಅಂಕಿತವನ್ನು ಹಾಕಿದ್ದಾರೆ. ಆದ್ರೆ ಇವತ್ತು ಕೂಡ ನಮ್ಮ ಜಿಲ್ಲೆಯಲ್ಲಿ ನೋಂದಣಿ ಆಗದೇ ಇರುವಂತಹ ಹಲವಾರು ಮೈಕ್ರೋ ಫೈನಾನ್ಸ್ಗಳು ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತೇವೆ. ಇವತ್ತಿಯೂ ಕೂಡ ಅದು ನಿಲ್ಲಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ನಮ್ಮ ಹೋರಾಟವನ್ನು ಇವತ್ತು ಮತ್ತಷ್ಟು ತೀವ್ರಗೊಳಿಸಬೇಕಾದಂತ ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದೀವಿ. ಜಂಟಿ ಹೋರಾಟಕ್ಕೆ ಜಯವಾಗಲಿ. ಜಂಟಿ ಹೋರಾಟಕ್ಕೆ ಜಯವಾಗಲಿ.